ಗ್ಯಾರಂಟಿ ಯೋಜನೆಗಳ ತಾಲೂಕಾ ಸಮಿತಿಯಿಂದ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ನಡೆದಿದ್ದೇನು. ಬಸವಕಲ್ಯಾಣ ನಗರದ ತಾಲೂಕಾ ಪಂಚಾಯತ್ ಆವರಣದ ಸಭಾಭವನದಲ್ಲಿ ಇಂದು ಸೋಮವಾರ ತಾಲೂಕಾ ಮಟ್ಟದ ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿ ಯೋಜನೆಗಳ ತಾಲೂಕಾ ಸಮಿತಿ ಅಧ್ಯಕ್ಷ ನೀಲಕಂಠ ರಾಠೋಡ್ ಅವರ ಅಧ್ಯಕ್ಷತೆಯಲ್ಲಿ ಪ್ರಗತಿ ಪರಿಶೀಲನಾ ಸಭೆ ಜರುಗಿತು. ಸಭೆಯಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ, ಶಿಶು ಅಭಿವೃದ್ಧಿ ಅಧಿಕಾರಿ, ಕಲ್ಯಾಣ ಕರ್ನಾಟಕ ಸಾರಿಗೆ ಸಂಸ್ಥೆಯ ವ್ಯವಸ್ಥಾಪಕರು ಹಾಗೂ ವಿದ್ಯುಚ್ಛಕ್ತಿ ಇಲಾಖೆಯ ಅಧಿಕಾರಿ, ಆಹಾರ ಇಲಾಖೆ, ಯುವ ನಿಧಿ ಇಲಾಖೆಯ ಅಧಿಕಾರಿಗಳ ಸಭೆ ನಡೆಸಿ ಬಸವಕಲ್ಯಾಣ ತಾಲೂಕಿನಲ್ಲಿ ಗೃಹಲಕ್ಷ್ಮಿ ಯೋಜನೆ, ಶಕ್ತಿ ಯೋಜನೆ, ಯುವ ಯೋಜನೆ, ಮಹಿಳೆಯರಿಗಾಗಿ ಉಚಿತ ಬಸ್ ಪಾಸ್ ಯೋಜನೆ, 200 ಯೂನಿಟ್ ಉಚಿತ ವಿದ್ಯುತ್ ಸರಬರಾಜಿನಲ್ಲಿ ಫಲಾನುಭವಿಗಳು ಎಷ್ಟು ಕುಟುಂಬಗಳಿವೆ ಹಾಗೂ ಸದರಿ ಯೋಜನೆಗಳು ಸಮರ್ಪಕವಾಗಿ ಸಾರ್ವಜನಿಕರಿಗೆ ತಲುಪುತ್ತಿದೆ ಎಂದು ಪರಿಶೀಲಿಸಿದರು. ಕೆಲವು ಇಲಾಖೆಯಡಿ ಆಗುತ್ತಿರುವ ಗ್ಯಾರಂಟಿ ಯೋಜನೆ ಲೋಪದೋಷಗಳನ್ನು ಕುರಿತು ಗ್ಯಾರಂಟಿ ಯೋಜನೆಗಳ ತಾಲೂಕಾ ಸಮಿತಿ ಅಧ್ಯಕ್ಷ ನೀಲಕಂಠ ರಾಠೋಡ್ ಅಧಿಕಾರಿಗಳಿಗೆ ಯೋಜನೆಗಳ ಬಗ್ಗೆ ತಿಳಿ ಹೇಳಿ ಜನರಿಗೆ ಹೇಗೆ ಯೋಜನೆ ತಲುಪಬೇಕು ಎಂಬುದಕ್ಕೆ ಸೂಕ್ತ ಮಾರ್ಗದರ್ಶನ ಮಾಡಿದರು. ಈ ಸಂದರ್ಭದಲ್ಲಿ ತಾಲೂಕಾ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ರಮೇಶ್ ಸುಲ್ಫಿ, ತಾಲೂಕಾ ಪಂಚಾಯತ್ ಯೋಜನಾಧಿಕಾರಿ ರಾಜಶೇಖರ್ ನೀಲೆ ಪ್ರಗತಿ ಪರಿಶೀಲನಾ ಸಭೆಯ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ಇದೇ ವೇಳೆ ಗ್ಯಾರಂಟಿ ಯೋಜನೆಗಳ ತಾಲೂಕಾ ಸಮಿತಿ ಸದಸ್ಯರಾದ ಕುತುಬುದ್ದೀನ್ ರಶೀದ್, ಅಣ್ಣಾರೆಡ್ಡಿ ಚಾಮಲೆ, ದಶರಥ್ ಶಿವಪ್ಪ, ಅನಿಲ್ ಮನೋಹರ್ ಗೋಖಲೆ, ಜಗನ್ನಾಥ್ ರೇವಣಸಿದ್ದಪ್ಪ, ಸಂತೋಷ್ ಜಾಧವ್, ಯುವರಾಜ್ ಸೂರ್ಯವಂಶಿ, ದೇವಿದಾಸ್ ರಾಮ್ಲಿಂಗ್, ಸೋನಾಬಾಯಿ ಶಿವರಾಜ್ ಮುಂತಾದವರು ಪಾಲ್ಗೊಂಡಿದ್ದರು. ಅದರಲ್ಲಿ ಸರ್ 51,428 ಯಾವುದೇ ಸಮಸ್ಯೆ ಇಲ್ಲ ಸರ್. ಹೀಗಾಗಿ ಸಂಬಂಧಪಟ್ಟ ಬೆನಿಫಿಷರಿಗೆ ನೇರವಾಗಿ ಟಿಬಿಟಿ ಮುಖಾಂತರ ಸರ್ಕಾರದ ಒಂದು ಮಾರ್ಗಸೂಚಿಯಂತೆ ಇದಕ್ಕೆ ಸಂದಾಯ ಆಗಿದೆ ಸರ್. 4,482 ಬಸವಕಲ್ಯಾಣ ತಾಲೂಕಿನಲ್ಲಿ ಸರ್. ಇದರಲ್ಲಿ ಏನಿದೆ ಸರ್, ಮೊದಲನೇದು ITGST ಸಮಸ್ಯೆ ಇದೆ ಸರ್. ಫಸ್ಟ್ ಅದರ ಜೊತೆಯಲ್ಲಿ ಸರ್ ಕೆಲವು ಟೆಕ್ನಿಕಲ್ ಇಶ್ಯೂ ಅಂದರೆ ಸರ್ ನಮ್ದು ಆಧಾರ್ ಲಿಂಕ್ ಇಲ್ಲ ಸರ್. ಮತ್ತು ಅದ್ರ ಜೊತೆಯಲ್ಲಿ ಸರ್ ಮತ್ತೊಂದು ಮೇಜರ್ ಪ್ರಾಬ್ಲಮ್ ಅಂದ್ರೆ ಸರ್, ಎಲ್ಲಿ ಅಂದರೆ ಹ್ಯಾಂಗಂತಂದ್ರೆ ಸರ್, ಈಗ ಒಂದು ಮನೆಯಲ್ಲಿ ಸರ್ ಮನೆ ಯಜಮಾನಿ ಒಬ್ಬರು ಇದ್ದರೆ ಆಗ್ತಾರೆ ಸರ್. ಅಲ್ಲಿ ಸುಮಾರು 2, 3, 4 ಜನ ಇದು ಆಗಿದ್ದಾರೆ ಸರ್. ಹಾಗಾಗಿ ಸರ್ ಈ ಸಮಸ್ಯೆ ಆಗಿದೆ ಸರ್. ನಮ್ಮಲ್ಲಿ ಸರಿಯಾದಂಥ ರೀತಿಯಲ್ಲಿ ಯಾವುದೇ ಸಮಸ್ಯೆ ಇಲ್ಲದೇ ನನ್ನ ಒಂದು ಲಾಗಿನ್ನಲ್ಲಿ ಬಂದ ತಕ್ಷಣ ಸರ್ ನಾವು ಅದನ್ನ S1ನಲ್ಲಿ ನಾವು ಸೆಂಕ್ಷನ್ ಕೊಡ್ತೀವಿ ಸರ್. ಸೆಂಕ್ಷನ್ ಕೊಟ್ಟ ತಕ್ಷಣ ಸರ್ ಅವರಿಗೆ ಸಂಬಂಧಪಟ್ಟ ಬೆನಿಫಿಷರಿಗೆ ಅಮೌಂಟ್ ಅವ್ರ ಬ್ಯಾಂಕಿಗೆ ಸಂದಾಯ ಆಗ್ತದೆ ಸರ್. ಹಾಗಾಗಿ ಸರ್ ಈಗಾಗಲೇ ಸರ್ ನಮ್ಮಲ್ಲಿ 26/6/2024 ಮೇ 24ವರೆಗೆ ಸರ್ ಈಗಾಗಲೇ ಸರ್ DBT ಆಗಿದೆ ಸರ್. ಜುಲೈ ತಿಂಗಳು ಇನ್ನೂ ಆಗಿಲ್ಲ ಸರ್. ಅಂಡ್ ಪ್ರೋಗ್ರೆಸ್ ಇದೆ ಸರ್. ಅದು ಕೂಡ ಸರ್ ಸಂದಾಯ ಆಗ್ತದೆ ಸರ್. ಅಂದರೆ ಅಂಡರ್ ದಿ ಪ್ರೋಸೆಸ್ ಇದೆ ಸರ್. ಅಲ್ಲಿ ಅದು ಕೂಡ ಇದಾಗಿದೆ ಸರ್. ಈ ರೀತಿಯಲ್ಲಿ ಸರ್ ನಮ್ಮಲ್ಲಿ ಇದಾಗಿದೆ ಸರ್. ಅದ್ರ ಜೊತೆಯಲ್ಲಿ ಸರ್ ಹುಣಸೂರು ಸರ್ ಯಾವ ತಾಂತ್ರಿಕ ದೋಷದಿಂದ ಈ ಫಲಾನುಭವಿಗಳಿಗೆ ಹಣ ಹೋಗ್ತಾ ಇಲ್ಲ ಮತ್ತು ಇದಕ್ಕೆ ನಾವು ನಮ್ಮ ಸಮಿತಿಯವರು ನಾನು ಇನ್ಕ್ಲೂಡಿಂಗ್ ಮಾಡಿದ್ದೇವೆ. ಇವರು ಸಾಹೇಬರನ್ನ ಯಾವ ರೀತಿಯಾಗಿ 4,004 ಜನರಿಗೆ ಇದರಲ್ಲಿ ತಾಂತ್ರಿಕ ದೋಷದಿಂದ ಎಷ್ಟು ಜನರಿಗೆ ಸಿಗ್ತಾ ಇಲ್ಲ ಮತ್ತು ಎಷ್ಟು ಜನರಿಗೆ ನಾವು ಮಾಡಬಹುದು ಅನ್ನೋದು ತಾವು ತಮ್ಮ ಜೊತೆಗೆ ಸಿಬ್ಬಂದಿ ಇದೆ, ಅಂಗನವಾಡಿ ಸೂಪರ್ವೈಸರ್ಸ್ ಇದ್ದಾರೆ, ಅಂಗನವಾಡಿ ಟೀಚರ್ಸ್ ಇದ್ದಾರೆ. ಸಾಧ್ಯ ಆದರೆ ತಾವು ಯುವ ಸಾಹೇಬರು ಆದೇಶ ಮಾಡಿದರೆ ನಾವು PDOಗಳನ್ನ ಕಾಂಟ್ಯಾಕ್ಟ್ ಮಾಡಿ ನಮ್ಮ ಸದಸ್ಯರು ನಮ್ಮ ಕಮಿಟಿನೇ ಗ್ರಾಮ ಪಂಚಾಯತ್ ವಾರು ಹೋಗಿ ನಾವು ಬೇಕಾದ ಪರಿಶೀಲನೆ ಮಾಡ್ತೀವಿ. ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಜನರಿಗೆ ಸಮಸ್ಯೆಗೆ ಸ್ಪಂದಿಸಲಿಕ್ಕೆ ನಮ್ಮ ಸಮಿತಿ ಮತ್ತು ಮಾನ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಮತ್ತು ಸಿಬ್ಬಂದಿ ತಾವು ಕೂಡ ತಮ್ಮ ಕೆಲಸದ ಒತ್ತಡ ಇದ್ರೂ ಸಹಿತ ತಾವು ಒಂದು ಅಂಗನವಾಡಿ ಸೂಪರ್ವೈಸರ್ ಕೊಟ್ಟರಿ, ಅಲ್ಲಿ ಅಂಗನವಾಡಿ ಸಹಾಯಕರಿಗೆ ಟೀಚರ್ಸ್ ತಗೊಂಡು ನಾವು ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಇದು 4,000 ಪ್ರಕರಣಗಳನ್ನ ಇತ್ಯರ್ಥ ಮಾಡಲಿಕ್ಕೆ ನೀವು ಕೂಡ ಇದಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡೋಣ. ಎಷ್ಟು ಜನರು ಫಿಸಿಬಲ್ ಇದ್ದಾರೆ, 4,000 ಜನರಲ್ಲಿ ಎಷ್ಟು ಜನರು ಅರ್ಹರಿದ್ದಾರೆ ಅವರನ್ನು ಗುರುತಿಸ್ತಕ್ಕಂಥ ಕೆಲಸ ಮುಂದಿನ ದಿನಗಳಲ್ಲಿ ನೀವು ಕೂಡ ಮಾಡೋಣ. ಇದಕ್ಕೆ ಮಾನ್ಯ ನಮ್ಮ ಸದಸ್ಯರು ಕೂಡ ಆಯಾ ಭಾಗದಲ್ಲಿರ್ತಕ್ಕಂಥ ಸದಸ್ಯರು ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಇದನ್ನ ಯಾಕಂದ್ರೆ ಸ್ವಲ್ಪ ಕಡಿಮೆ ಆಗ್ತದೆ. ಇಡೀ ಹೊಸಬನಾಳ ತಾಲೂಕ ಇಲ್ಲೇ ಬಂದು ಇಲ್ಲೇ ಎಲ್ಲ ಸಮಸ್ಯೆ ಅಲ್ಲಿ ಈಜಿ ಆಗ್ತದೆ. ಸರ್ ಏನಿದೆ ಸ್ಪೆಷಲ್ ಆಗಿ ಸರ್ ನಾವು ನಮ್ಮ ಆಫೀಸ್ನಲ್ಲಿ ಒಬ್ಬರು
SDA ಸರ್ ಸ್ಪೆಷಲ್ ಆಗಿ ಅವ್ರು ಎಕ್ಸ್ಪರ್ಟ್ ಇದ್ದಾರೆ ಸರ್, ಅವ್ರಿಗೆ ನಾನು ಸೆಪ್ರೇಟ್ ಒಂದು ಇದು ಮಾಡಿದ್ದೆ ಸರ್, ಮುತ್ತೂರು ಬಂದಿದ್ರು ಸರ್, ಸುಮಾರು 110 ಸರ್, ಅಲ್ಲಿಂದಾಗೆ ಅವರಿಂದ ನಾವು ತಪ್ಪು ಮಾಡಿದ್ದೀವಿ ಸರ್. ನಮ್ಮಲ್ಲಿ ಯಾವುದೂ ಇಲ್ಲ ಸರ್. ಆದರೂ ಕೂಡ ಸರ್ ನಾನು ಏನು ಮಾಡ್ತೀನಿ ಸರ್, 5,000 ಚಿಲ್ಲರೆ ಅದನ್ನು ಪ್ರಿಂಟ್ ಔಟ್ ಮಾಡಿ ನಾನು ಇದು ಮಾಡ್ತೀನಿ ಸರ್. ಸಂಬಂಧಪಟ್ಟ ಸೂಪರ್ವೈಸರ್ ವಲಯವಾರು ಕೇಂದ್ರವಾರು ಇಶ್ಯೂ ಇದೆ ಸರ್. ಇದು ಸರ್ ಏನಿದೆ ಸರ್, ಎಲ್ಲಿ ಕ್ಲಿಯರ್ ನಾವು 10% ಎಲ್ಲ ಅನ್ಕೊಂಡು ನಾವು ಕೊಡ್ಬೋದು ಹಂಗೆ, ಬಟ್ ಅದು ಯಾರು ಬೆನಿಫಿಟ್ ತಕ್ಕ ಅವರಿಗೆ ಬೆನಿಫಿಟ್ ಆಗಬೇಕು. ಅದೇ ಸರ್ ಇಲ್ಲಿ ಬಾಜುದಾರ ತಗೋತಿಂತ ನಮಗೆ ಆಗಲಿ ಅನ್ನೋದು ಅವ್ರು ಹೊರಗಿರ್ತಾರೆ. ಸರ್ ಇಲ್ಲಿ ಪ್ರಾಬ್ಲಮ್ ಏನಿದೆ ಸರ್ ಅಂತಂದ್ರೆ ಅಲ್ಲಿ ರೇಷನ್ ಕಾರ್ಡ್ ಸಮಸ್ಯೆ ಇದೆ ಸರ್. ಭಾಳಷ್ಟು ಇವ್ರು ಫುಡ್ನವ್ರು ಬಂದಿದ್ದಾರೆ ಸರ್, ಅವ್ರಿಗೆ ಕೂಡ ಗೊತ್ತಿದೆ ಸರ್. ನಾವು ಬಗೆಹರಿಸಿ ಮೊನ್ನೆ GC ಸಾಹೇಬ್ ಬಂದಾಗ ಚರ್ಚೆ ಆಗಿದೆ ಸರ್. ಅಲ್ಲಿ ಸ್ಪಾಟ್ ಸರ್, ಅಲ್ಲಿಂದಲ್ಲೇ ನಾವು ಎಲ್ಲ ಕಂಪ್ಯೂಟರ್ ತಂದು ಅಲ್ಲಿಂದಲ್ಲೇ ಡೆಲಿವರಿ ಮಾಡಿದ್ವಿ ಸರ್. ಈಗ ಸಾರ್ ಹೇಳಿದಂಗೆ ಅಲ್ಲೇ ಕೂತ್ಬಿಟ್ಟು ಅಲ್ಲೇ ಒಂದು ಸಭೆ ಮಾಡಿ ಶಿಬಿರ ಬುಕ್ ಮಾಡ್ಬೇಕು ನಾವು, ಅಲ್ಲಿ ತೊಗೊಂಡು ಮಾಡ್ಬಿಟ್ಟು ಈಜಿ ಆಗ್ತದೆ. ಸರ್ ಅದು ಅವರು ಇದು ಲಿಂಕ್ ಇದು ಮಾಡ್ಬೇಕು ಸರ್, ಆಧಾರ್ ಲಿಂಕ್ ಮಾಡ್ಬೇಕು ಸರ್, ಅದು ಬಹಳಷ್ಟು ಸಮಸ್ಯೆ ಇದೆ ಸರ್. ಅದ್ರ ಜೊತೆ ಸರ್ ಹೊಸ ರೇಷನ್ ಕಾರ್ಡ್ ಮಾಡ್ತಾರೆ ಸರ್, 6 ತಿಂಗಳ ಸರ್ ಸಮಸ್ಯೆ ಇದೆ ಸರ್. ಅದನ್ನು ಕೂಡ ಸರ್ ನಾವೇನು ಮಾಡ್ತೀವಿ ಸರ್, 4,000 ಚಿಲ್ಲರೆ ಇರ್ತದೆ ಸರ್, ಪ್ರಿಂಟ್ ತೆಗೆದು ಕೇಂದ್ರವಾಗಿ ಗ್ರಾಮವಾರು ನಾವು ಸಂಬಂಧಪಟ್ಟ ಸೂಪರ್ವೈಸರ್ ಕೊಡಿ ಅದು ಅಪ್ಡೇಟ್ ಮಾಡ್ತೀವಿ. ಸೂಪರ್ವೈಸರ್ ಕೊಡಿ, ಸೂಪರ್ವೈಸರ್ ಅವ್ರು ಕೆಳಗೆ ಸಿಬ್ಬಂದಿ ಇಟ್ಕೊಂಡು ಅವರು ಅಪ್ಡೇಟ್ ಮಾಡಿ. ಯಾಕಂದ್ರೆ ಇಲ್ಲಿ ಬಹಳಷ್ಟು ಜನ ಅನ್ಎಜುಕೇಟೆಡ್ ಇದ್ದಾರ, ಅವ್ರಿಗೆ ಅರ್ಜಿ ತಗೋಬೇಕು ಅಂತ ಗೊತ್ತಿಲ್ಲ. ಸರ್ ಮತ್ತೆ ಅದ್ರ ಜೊತೆಲಿ ಸರ್ ನೇರವಾಗಿ ಸರ್ ನಮ್ಮ ಕಚೇರಿಗೆ ಬಂದ ತಕ್ಷಣ ನಾ ಖುದ್ದಾಗಿ ಮಾಡಿದ್ರೆ 4,500 ಬಹಳ ಜಾಸ್ತಿ ಆಯ್ತು ಅಂತ ನಮ್ಮ ಟೆಕ್ನಿಕಲ್ ಇಶ್ಯೂ ಇದೆ ಸರ್. ಮತ್ತೆ ಸರ್ ಏನಿದೆ ಸರ್, 55,000 ಬೋರ್ಗೆ ಮಾಡಿದ್ರೆ 4,500 ಜಾಸ್ತಿ ಆಯ್ತು ಸರ್. ಒಂದು ಸಬ್ಮಿಷನ್ ಇದೆ ನೋಡಿ, ಒಂದು ವೇಳೆ ಸರ್ ಅವ್ರಿಗೆ ಯಾವುದೂ ಸಮಸ್ಯೆ ಇಲ್ಲ, ಒಂದು ವೇಳೆ ನನ್ನ ಲಾಗಿಂದ ಬಂದ ತಕ್ಷಣ ಸರ್ ಡೇ ಬೈ ಡೇ ಸರ್ ಪ್ರತಿ ದಿವಸನೂ ಅಪ್ಲೋಡ್ ಮಾಡ್ತೀವಿ ಸರ್. ಅದು ಏನಾದರೂ ಸಮಸ್ಯೆ ಇದ್ದರೆ ಮಾತ್ರ ಅದು ನನ್ನ ಲಾಗಿಂದ ಬರ್ತದೆ. ಈ ಸಮಸ್ಯೆ ಕೆಲವೊಂದು ಬಗೆಹರಿಸುವಂತ ಇರ್ತಾವೆ. ಈಗ ಆಧಾರ್ ಲಿಂಕೇಜ್ ಇರ್ತದೆ, ಅದು ಮಾಡ್ತಿದ್ದೀವಿ ಸರ್. NPCI ಇರ್ತದೆ, ಹ್ಯಾಂಗ ನನಗೆ ದುಡ್ಡು ಜಮಾ ಆಗಲ್ಲ, ಆಧಾರ್ ಲಿಂಕ್ ಅವೆಲ್ಲ ಹೌದು ಅದೇ ಆಗಿದೆ ಸರ್. ಅವಕ್ಕೆಲ್ಲ ನಾವು ಗೊತ್ತಿತ್ತು, ನಮ್ಮ ಜಿಲ್ಲೆ ವಿಡಿಯೋ ಮಾತಾಡೋದು ಮಾಡಬೇಕು. ಸ್ವಲ್ಪ ಯಾವ್ದು ನೀವು ವಿಲೇಜ್ ಮತ್ತೆ ಸರ್ ನಾವು ಈಗಾಗಲೇ ನಮ್ಮ ಒಂದು ಲಾಗಿನ್ ಇರ್ತಕ್ಕಂಥ ಎಲ್ಲ ಒಂದು ಎಷ್ಟು ಅರ್ಜಿ ಬರ್ತದೆ ಸರ್, ಅವೆಲ್ಲ ಅಪ್ಲೋಡ್ನ ಡೇ ಬೈ ಡೇ ಕೊಡ್ತಾರೆ ಸರ್. ನಮ್ದು ಇನ್ನೊಂದು ಈ ITSB ಕನೆಕ್ಷನ್ ಆಗ್ತದೆ, ದುಡ್ಡು ಅವರಿಗೆ ಅಕೌಂಟಿಗೆ ಸೇರ್ತಾ ಇದೆ, ಒಳ್ಳೆಯ ಯೋಜನೆ ಇದೆ. ಈ ಒಳ್ಳೆಯ ಯೋಜನೆಗೆ ನಾವು ಕೂಡಿ ಅವರಿಗೆ ತಲುಪಿಸಕ್ಕಂಥ ಕೆಲಸ ನಾವು ನಮ್ಮ ಸಮಿತಿಯವರಿಗೆ ತಾವೆಲ್ಲ ಅಧಿಕಾರಿಗಳು ಸಹಕಾರ ಕೊಡಿ, ನಾವು ನಿಮ್ಮ ಜೊತೆಗೆ ಕೆಲಸ ಮಾಡಲಿಕ್ಕೆ ರೆಡಿ ಇದ್ದೀವಿ. ಅದಕ್ಕೆ ಮುಂದಿನ ದಿನಗಳಲ್ಲಿ 4,000 ಇರೋದನ್ನ ಮುಂದಿನ ಸಭೆಯಲ್ಲಿ ಏನಾದರೂ ಮಾಡಬೇಕು, 1,000 ಕಡಿಮೆ ಮಾಡಬೇಕು, 1,000 3,000 ಇತ್ತಂತ ನಿಲ್ಲಿಸಬೇಕು. ಪ್ರಿಂಟ್ಔಟ್ ತೆಗೀರಿ, ಎಲ್ಲ ವಿಲೇಜ್ ವೈಸ್ ಸಾರ್ಟ್ ಔಟ್ ಮಾಡಿ. ಲಿಸ್ಟ್ ಏನಂದ್ರೆ ನಾನು ನೋಡಿ ನೀವು ಒಂದ್ಸಲ ಹಾಕಿದೆ ಅಂತ ಎಲ್ಲ ವಿಲೇಜ್ ವೈಸ್ ಮಾಡಿದ್ರೆ ಈಸಿಯಾಗಿ ನಾವು ಐಡೆಂಟಿಫೈ ಮಾಡ್ಬೋದು. ಹೌದಿಲ್ಲ ಮಾಡಿ. ಮತ್ತಿದು ಹುಡ್ಸೂರು 9,304 ಇದೆ, 706 ಅಲ್ಲಿ ನೋಡಿ, ಅಲ್ಲಿ ಪಾಸಿಬಲ್ ಇದ್ರೆ ನೋಡಿ. ಕರ್ನಾಟಕ ಕೆಲವು ಜನ ಬಂದಿದ್ದೀವಿ ಸರ್, ಪಂಚಾಯತ್ ಮಾತಾಡಿದ್ವಿ ಸರ್. ಅದೇ ಸರಿ ವೆರಿ ಪ್ರಾಬ್ಲಮ್. शादी को जाने का है, थैंक यू। मोर देन 3-4 मंथ से एप्लीकेशन रिसोर्स व्हीकल का होल्ड है सर, वो लोग वो बहुत सारा का है, उसमें प्रॉब्लम हो रहा है सर. 2-3 मंथ से सर एप्लीकेशन रिसोर्स व्हीकल है सर, वो लोगों का क्या प्रॉब्लम है सर? ಮೊದಲು ಮೊಮ್ಮಗನ ಆಧಾರ್ ಕಾರ್ಡ್ ಕೂಡ ಬಂದಾಗ ಅವ್ರು ಎಕ್ಸೆಪ್ಟ್ ಮಾಡ್ಕೊಂಡು ಅವರು ಕೂಡ ಅಪ್ಲಿಕೇಬಲ್ ಆಗಿಲ್ಲ ಸರ್. ಸೊ ಅದಕ್ಕೆ ಬಿಟ್ಟು ಇನ್ನೊಂದು ಏನಾಗಿದೆ ಸರ್, ಗೊತ್ತೀಗ ಮೊದಲು ಬರ್ತಿದ್ವಿ ಸರ್ ನಾವು ಭಾಗ್ಯ ಜ್ಯೋತಿ ಮತ್ತು ಪುಟ್ರ ಜ್ಯೋತಿ BPL ಆಮೇಲೆ ಲೈಟ್ ಏನ್ ತೆಗ್ದಿದ್ವಿ ಸರ್ ಅವರು. ಸೊ ಈ ವರ್ಷ ಅಂದ್ರೆ ನಾವು ಫೈನಲ್ಸ್ ಇಂದ ಏಪ್ರಿಲ್ ಏನಾಗಿದೆ ಯಾಕಂದ್ರೆ ಗೊತ್ತಾ, ಈ ಗ್ಯಾರಂಟಿ ಸ್ಕೀಮ್ ಬಂದ್ರೆ ಎಲ್ಲರಿಗೂ ಫ್ರೀ ಆಗಿದೆ ಸರ್. ಸೊ ಆ ಉದ್ದೇಶಕ್ಕೆ ಆ ನಿಟ್ಟಿನಲ್ಲಿ ಏನಾದ್ರು ಸರ್ ಭಾಗ್ಯ ಜ್ಯೋತಿ ಪುಟ್ರ ಜ್ಯೋತಿ ಅವರ ಸ್ಕೀಮ್ ಗೌರ್ಮೆಂಟ್ ಕಟ್ತಿದ್ದ ಅಮೌಂಟು. ಸೊ ಆ ಉದ್ದೇಶದಿಂದ ಅದರ ಸ್ಕೀಮ್ ತೆಗೆದಾಕಿ ಬರೀ ಒಂದೇ ಟೆಲಿಫೋನ್ LT1 ಟೆಲಿಫೋನ್ ಮಾಡಿದ್ದಾರೆ ಸರ್. ಸೊ ಹಂಗಾಗಿ ನಮ್ಮಲ್ಲಿ 1,10,474 ಜನರು ಮಾತ್ರ ಗೃಹ ಬಳಕೆಯ ಜನರು ಇದ್ದಾರೆ ಸರ್. ಸೊ
ಇದೊಂದು ಸರ್ ನಮ್ಮ ಟೋಟಲ್ ಎವರೇಜ್ ಮಾಡಿದಾಗ 82% ಜನರಿಗೆ ನಾವು ಅನ್ನೋದು ಗೃಹ ಜ್ಯೋತಿಯಿಂದ ಅಪ್ಲಿಕೇಬಲ್ ಆಗಿದೆ ಸರ್, ಪರ್ಸೆಂಟೇಜ್ ತೆಗೆದಾಗ ಮಾತ್ರ. ಅವೇರ್ನೆಸ್ಸೇ ಇಲ್ಲ ಸರ್ಕಾರದಿಂದ, ಎಷ್ಟು ಜನರಿಗೆ ಸಿಗ್ತಾ ಇಲ್ಲ ಅನ್ನೋದನ್ನು ಒಂದು ಕೆಲವೊಂದು ಅಧಿಕಾರಿಗಳ ಜೊತೆ ಸ್ವಲ್ಪ ಒಂದು ಊರ, ಒಂದು ವಾಡಿ ಅದ, ಒಂದು ತಾಂಡ ಅದ, ಒಂದು ವಿಲೇಜ್ ಅದ, ಯಾರೋ ಕಡುಗಳು ಇರ್ತಾನ, ಏನ್ರಿ ಕಡುಗಳು ಇರ್ತಾನ, ಬಿಟ್ಟರೆ ಹಚ್ಕೊಂಡಿರ್ತಾನ ಪಾಪ, ಏನು ಬಿಟ್ಟು ಹೋಗಿದ್ರೆ ಅಥವಾ ಈ ಯೋಜನೆ ಬಗ್ಗೆ ಅವರಿಗೆ ಅರಿವೇ ಇಲ್ಲ, ಅವ್ರಿಗೆ ಗೊತ್ತೇ ಇಲ್ಲ ಈ ಸ್ಕೀಮ ಅಂತವ್ರು ಕೆಲವೊಂದು ಕಡೆ ಇದ್ದಾರ. ಸರ್ ಅಂತ ಕೇಸ್ ಸರ್ ಏನಾಗಿರ್ಬೋದು ಸರ್, ಈಗ ನಾವೇನು ಸರ್ ಆನ್ಲೈನ್ ಸಿಸ್ಟಮ್ ಇದ್ದಾಗ ನಾವು ಮೊದಲಿಂದ ಸಪೋಸ್ 2015-16ರಿಂದ ಅವ್ರ ಮೊಬೈಲ್ ನಂಬರ್ ಕಲೆಕ್ಟ್ ಮಾಡ್ಕೊಂಬಂದಾಗಲಿ ಅಥವಾ ಅವ್ರ ಆಧಾರ್ ನಂಬರ್ ಕಲೆಕ್ಟ್ ಮಾಡ್ಕೊಂಬಂದಾಗಲಿ, ರೇಷನ್ ನಂಬರ್ ಕಲೆಕ್ಟ್ ಮಾಡ್ಕೊಂಡಿದ್ದವು ಸರ್. ಅವತ್ತು ಪರ್ಟಿಕ್ಯುಲರ್ SST ಕೂಡ ಅವ್ರ ಆಡಿ ನಂಬರ್ ಕಲೆಕ್ಟ್ ಮಾಡಿದ್ದೀನಿ. ಸೊ ನಾವು ಸರ್ ಒಂದು ಏನೊಂದು 5% ಜನ ಇದ್ದಾರೆ ಸರ್, ಹೆಂಗಿದ್ದಾರೆ ಸರ್, ಅದಕ್ಕೆ ನಮ್ಮೆಲ್ಲರೂ ಒಂದು ಇದೆ ಸರ್, ಎಲ್ಲ ನಮ್ಮ ಸದಸ್ಯರು ಕೂಡ ಇದು ಭಾಗ್ಯಶ್ರೀ ಸ್ಕೀಮ್ ಬಂದಿದ್ದಾರೆ ಸರ್. ಮೊದಲೇ ನಮ್ಮ PO ಅಥವಾ ತಾಲೂಕು ಪಂಚಾಯತ್ ಆಫೀಸ್ ಬಂದಿದ್ದಾರೆ ಸರ್, 2002 ಕ್ಲೋಸ್ ಸ್ಕೀಮ್, 2002 ಕ್ಲೋಸ್ ಸರ್. ಸೊ ಲೋಕಲ್ ಮಾಡಿದ್ದಾರೆ ಸರ್, ಏನು ಸರ್ ಪಾಪ ಅವರಿಗೆ ನಾವು ಭಾಗ್ಯಶ್ರೀ ಒಂದು ಇದೆ ಸರ್, ಕೋಡ್ ಇತ್ತು, ಕರಿವರ ಹಾಕಿದ್ರೆ ಅದು ಭಾಗ್ಯಶ್ರೀ ಅಂತ. ಸೊ ಪಾಪ ಏನ್ ಮಾಡ್ತಾರೆ ಹಳ್ಳಿನಲ್ಲಿ ಎಲ್ಲ ನೋಡಿದೆ ಸರ್, ಯಾವ್ದು ಪ್ರಾಬ್ಲಮ್ ಇಲ್ಲ. ಸೊ 105 ಶೆಡ್ಯೂಲ್ ಆಪರೇಟ್ ಮಾಡ್ತಾ ಇದೆ ಸರ್. ಹೌದು ಸರ್. ಐಡಿಯಲ್ಲಿ ಯಾವುದಿಲ್ಲ ಸರ್, ಎಲ್ಲ ಹೋಗ್ತೀವ ಸರ್. ಸರ್ಕಾರಿ ಯಾವುದು ಬರ್ತಾ ಇಲ್ಲ ಸರ್, ಬರೋದು ಸ್ಟೇಟ್ ಪಾರ್ಟ್ಸ್ ಆಗಿರೋದಾಗಲಿ ಅದರ ಸಮಸ್ಯೆ ಏನೋ ಸರ್, ನಮ್ಗೆ ಲೆವೆಲ್ ಕಂಡಕ್ಟ್ ಭಾಳ ಸಮಸ್ಯೆ ಇಲ್ಲ ಸರ್, ಭಾಳ ಸಮಸ್ಯೆ ಇಲ್ಲ. ಹೌದು ಸರ್, ಅದಕ್ಕೆ ಈಗ ಮತ್ತೆ ಸ್ವಲ್ಪ ಕೆಲವು ಆಪ್ಷನ್ ಇರ್ತವೆ ಸರ್. ಹೀಗಾಗಿ ನಾವು ಸ್ವಲ್ಪ ಜನಗಳಿಗೆ ಸರ್ಕಾರ ಸರ್ವಿಸ್ ಈ ಟೈಮ್ ಕೊಡೋದು ಆಗ್ತಾ ಇದೆ ಸರ್. ನೋಡ್ರಿ, ಆ ಟೂರಿಸ್ಟ್ ಲಾಜ್ ಅಂತ ನಿಂತಿರ್ತಾರೆ ಜನ, ಹೆಣ್ಮಕ್ಳು, ಚಿಕ್ಕ ಚಿಕ್ಕ ಮಕ್ಕಳು ನಿಂತಿರ್ತಾರ. ನಿಮ್ದು ಒಂದು ಬಸ್ ಬರಲಿಲ್ಲ ಅಂದ್ರೆ ಆ ಜನಗಳಿಗೆ ರಾತ್ರಿ ಉಳಿಲಿಕ್ಕೆ ಕಷ್ಟ ಆಗ್ತದೆ. ಆ ಜನ ಊಟ ಏನು ಮಾಡಬೇಕು, ಕೊಂಡ್ಕೋಬೇಕೇಳಿ, ಅವ್ರಿಗೆ ತೊಂದರೆ ಆಗ್ತದಲ್ಲ ಹಳ್ಳಿ ಗ್ರಾಮೀಣ ಜನರಿಗೆ. ಅದಕ್ಕೆ ನೀವು ಕಟ್ಟುನಿಟ್ಟಿನ ಆದೇಶ ಮಾಡಿ ಡ್ರೈವರ್ ಕಂಡಕ್ಟರ್ಗೆ ಇನ್ ಟೈಮ್ ಆ ಸಮಯಕ್ಕೆ ಅನುಸಾರ ಬಸ್ ಹೋಗ್ಬೇಕು. ಅದು ಫ್ರೀ ಇರಲಿ ಏನೇ ಇರಲಿ, ನಿಮ್ಮ ಕೆಲಸ ನೀವು ಮಾಡಬೇಕು. ಈಗ ಖಾಲಿ ಮಹಿಳೆಯರೇ ಕೇಳಿ ನಾವು ಎಷ್ಟು ಆಪರೇಟ್ ಆಗ್ತಾರಂತಿಲ್ಲ, ನಿಮ್ಮ ಸೇವೆ ಜನರಿಗೆ ಸರಿಯಾಗಿ ಮುಟ್ಟಬೇಕು. ಒಂದು ಬೇರೆ ಅರೇಂಜ್ ಮಾಡಿ ಬೇರೆ ಬಸ್ ಅನ್ನು ಹಾಕಿದ್ರೆ ಮಕ್ಕಳು ಮನೆಗೆ ಹೋಗ್ತಾರೆ ಅನ್ನೋ ಕಾನ್ಸೆಪ್ಟ್ ಆಗಲಿಲ್ಲ. ಈ ಅಧ್ಯಕ್ಷರ ನಾನು ಗಮನ ತರ್ತೀನಿ, ಪ್ರತ್ಯೇಕವಾಗಿ ನಮ್ಮ ಅಧ್ಯಕ್ಷರು ಬೇಕಾದ್ರೆ ಇವತ್ತಿಲ್ಲ, ನಾನು ಕ್ಯಾನ್ಸಲ್ ಒಂದ್ಸಲ ತೊಗೊಂಡ್ ಬರ್ತೀನಿ ಟಿವಿನಾಗ, ಅವಾಗ ನಾನು ಚಾಲೆಂಜ್ ಮಾಡಿಸ್ತೀನಿ. ಬಸ್ ಯಾವ ಬಸ್ ಇಟ್ಕೊಂಡಿದ್ರಿ, ಮಕ್ಕಳು ಎಷ್ಟು ಮಂದಿ ನಿಂತಿರ್ತಾರೆ, ಎಷ್ಟು ಮಂದಿ ನಮ್ಮ ಪತ್ರಿಕಾ ಮಾಧ್ಯಮದವರು ನಿಮ್ಮ ಸಿಬ್ಬಂದಿ ಜೊತೆಗೆ ವರ್ತನೆ ಮಾಡಿ ಸಮಂಜಸವಾಗಿ ಏನ್ ಗುರ್ತಾಗಿ ಕೇಳ್ತಾರೆ, ಅವ್ರು ಯಾವ್ದು ಗುರ್ತಾಗಿ ಕೊಡಲ್ಲ. ಅದನ್ನ ಆಕ್ಟಿವಿಟೀಸ್ ನೀವು ಇಟ್ಕೊಳ್ಳಿ. ಸಿಬ್ಬಂದಿ ಕೊರತೆ ಇದೆ ಅಂತ ಪತ್ರ ಮಾಡಿ ಸರ್ಕಾರಕ್ಕೆ ಮೇಲಧಿಕಾರಿ ತಿಳಿಸಿ. ಅವ್ರು ಕೆಲಸ ಮಾಡಲ್ಲ, ಅವ್ರಿಗೇನು ಸಮಸ್ಯೆಗಳಿರ್ಬೇಕು, ನೀವೆಲ್ಲ ಫೋನ್ ಪೇ ವಾಟ್ಸ್ಆಪ್ ಇಂದ ಅವ್ರ ಟಾರ್ಚರ್ ಕೊಟ್ಟವರು ವೇತನದಲ್ಲಿ ಕಷ್ಟಗಳನ್ನು ತೋರ್ತೀರಂತ ನಾನು ಕಿವಿಯಲ್ಲಿ ಬಂದಿರ್ತಾವ, ಅದನ್ನು ನಾನು ಕೇಳಿದ್ದೀನಿ. ಹಂಗೆ ಅವ್ರು ಟಾರ್ಚರ್ ಇದ್ದಾರೆ, ಅದನ್ನು ನೀವು ಸರಿಪಡಿಸ್ಕೋಬೇಕು. ಈಗ ಸರ್ ಇದೆ ಸರ್, ಇದೆ ಸರ್, ಕರೆಕ್ಟ್ ಸರ್. ಅದಕ್ಕೆ ನಾವು ಅರ್ಲಿ ಮಾರ್ನಿಂಗ್ ಎಲ್ಲರಿಗೂ ಸ್ಟಾಪ್ ಮಾಡ್ತಾರ ಸರ್, ಗೊತ್ತಿಲ್ಲ ಅವ್ರು ಫೀಸ್ ಹೇಳ್ತೇವೆ ಸರ್. ಸುಮಾರು ಏನಂದ್ರೆ ಮುಂಜಾನೆ ಒಂದು 20 ನಿಮ್ ಸಂಜೆ ಹೋಗೋ ಬಸ್ಸು ಯಾವ ಕ್ಯಾನ್ಸಲ್ ಮಾಡಬೇಡಿ. ಈ ಮಕ್ಕಳಿಗೆ ನಮ್ಮ ಕೇಳಿದ ಕಲ್ಕೋರ ಮುಳುಬಿ ಭಾಗದಾಗ ಎಲ್ಲರೂ ಸ್ವಲ್ಪ ಬಿಗಿ ಮಾಡಿ. ಈಗ ನಿಮ್ಮನ್ನು ಕೇಳ್ತಕ್ಕಂಥವ್ರು ಈಗ ನಾವು ಮತ್ತೆ 15 ಜನ ಜಾಸ್ತಿ ಆಗಿವಿ, ಜನಸಾಮಾನ್ಯ ಕೇಳ್ತಿರ್ಬೇಕು. ಆಮೇಲೆ ಬೇರೆ ಡೈಲಿ ನಿಮ್ಗೆ ಫೋನ್ ಮಾಡ್ತಿರ್ತಾರ, ಆದ್ರೆ ನಾವು 14 ಜನರು ಮತ್ತೆ ಕೇಳಿ ಜಾಸ್ತಿ ಆಗಿವಿ ನಿಮ್ಗೆ. ಅದಕ್ಕೆ ನೀವು ಸ್ವಲ್ಪ ಎಫರ್ಟ್ ಮಾಡಬೇಕು. ಈಗ ನಾನೇನಪ್ಪ, ನಾನು ರಾಜಕಾರಣಿ ಆಗಿದ್ದೀನಿ, ನನ್ನ ಕೆಲಸ ನಾನು ದಕ್ಷತೆಯಿಂದ ಮಾಡ್ತೀನಿ, ನಮಗ್ ತೃಪ್ತಿ ಆಗ್ಬೇಕು. ನಾವು ಇವತ್ತು ಈ ಸಭೆ ಕರೆದಿವಿ, ನಮಗ ಈ ನಮ್ಮ ಎಲ್ಲ ಅಧಿಕಾರಿಗಳಿಗೆ ನಮಗೆ ತೃಪ್ತಿ ಆಗ್ಬೇಕು. ನಾವು ಇವತ್ತು ಏನು ಚರ್ಚೆ ಮಾಡಿದ್ವಿ, ಇದರಿಂದ ಜನರಿಗೆ ಏನು ಅನುಕೂಲ ಇದೆಯೋ ಅನಾನುಕೂಲ ಇದೆಯೋ, ಸುಮ್ಮನೆ ಯಾವುದು ಕಾಟಾಚಾರ ಮಾಡೋಂಗಿಲ್ಲ. ಜನಗಳಿಗೆ, ವಿಶೇಷವಾಗಿ ಮಹಿಳೆಯರಿಗೆ ಏನದ ಅವರಿಗೆ ಯಾವತ್ತೂ ಒಳಗೆ ಜಗಳ ಆಗಲಿ ಏನೇ ಆಗಲಿ ಸಣ್ಣ ಪುಟ್ಟ ಎಲ್ಲ ನೀವು ಸ್ಟ್ರಿಕ್ಟ್ ಆಗಿ ಸರ್ವಿಸ್ ಇನ್ನೊಂದ್ಸಲ ಸಿಗಲ್ಲ, ನೀವು ಇನ್ನೊಂದ್ಸಲ ಡಿಪಾರ್ಟ್ಮೆಂಟ್ ಹಾಕ್ಬೋದು, ನೀವು ಮತ್ತೆ ಡಿಸಿ ಹಾಕ್ಬೋದು.
ಹೌದಿಲ್ಲ? ಎಲ್ಲಿ ನಿಮ್ಗೆ ಸೇವೆ ಇದೆ ದೇವರು ಅವಕಾಶ ಮಾಡಿಕೊಟ್ಟಾರ, ಪ್ರಾಮಾಣಿಕವಾಗಿ ಸೇವೆ ಮಾಡಿ ನಿಮ್ಮ ಕೆಳ ಹಂತದ ಸಿಬ್ಬಂದಿಗಳಿಗೂ ಸರಿಯಾದಂತಹ ಮಾರ್ಗದರ್ಶನ ಕೊಟ್ಟು ಅವರಿಂದ ಕೆಲಸ ತಗೋರಿ. ಮಾಡಬೇಕು. ಈ ಬಸ್ಸಿನ ವ್ಯವಸ್ಥೆ ಮಾತ್ರ ಸುಧಾರಣೆ ಆಗ್ತದೆ. ಏನಂತೀರಿ? ಎಷ್ಟು ಕೆಲಸ ಮಾಡಿದ್ರೆ ಇನ್ನು ಮುಂದೆ ಅದನ್ನು ಸುಧಾರಣೆ ಮಾಡಬೇಕು. ಜನಗಳಿಗೆ ಸಮಸ್ಯೆ ಆದ್ರೆ ನಾವು ಜನಪ್ರತಿನಿಧಿಗಳಾಗಿರ್ಬೇಕು, ಅಧಿಕಾರಿಗಳಾಗಿರ್ಬೇಕು ಹೇಳಿ ಅದು ಸರಿಪಡಿಸ್ಬೇಕು. ತಾವು ಪರ್ಸೆಪ್ಷನ್ ಲೆಟರ್ ಮಾಡಿದಾಗ ಅವ್ರ ಅಭಿಪ್ರಾಯ ಏನ್ ಕೊಡ್ತಾರೆ ಸರ್ಕಾರ ಅಂತ ಕೇಳೋಣ. ಪರ್ಸೆಪ್ಷನ್ ತಾವು ಮಾಡ್ಬೇಕಲ್ಲ. ಪರ್ಮಿಟ್ ಬೇಕು ಸರ್, ಅವರು ಒಳಗೆ ಕರ್ನಾಟಕದ ವಾಟರ್ ಪರ್ಮಿಟ್ ಅದು ಮಾಡಿ ನಾವು ಅಲ್ಲ. ಈಗ ಪರ್ಮಿಟ್ ಅಂದ್ರೆ ನಾವು ವಾರ ಸಮಯ ಕಟ್ಕೊಂಡಿದ್ದೇವೆ. ನಾನು ಕೇಳಿದ್ದೀನಿ ನಮ್ದೇನೋ ದುಡ್ಡು ಕಟ್ಟಬೇಕು, ಅವ್ರು ಕಟ್ಬೇಕಂತ ಏನಿದೆ ಅಂತ. ಆ ಸರ್ಕಾರದಿಂದ ಅದಲ್ಲ, ಖಾಸಗಿ ಅಂತ ಏನಿಲ್ಲ. ಅನುಕೂಲ ಆಗ್ಬೇಕಾದ್ರೆ ಸರ್ಕಾರ ಲೆವೆಲ್ ಡಿಸ್ಕಸ್ ಆಗ್ಲಿ. ನೀವು ಪತ್ರವ್ಯವಹಾರ ಮಾಡಿಲ್ಲ, ಪತ್ರವ್ಯವಹಾರ ಮಾಡ್ರಿ, ಅನುಕೂಲ ಆಗ್ಲಿ ನಮ್ಮ ಜನರಿಗೆ, ನಮಗೋಸ್ಕರ ಅನುಕೂಲ ಆಗ್ಲಿ. ಇಲ್ಲಂತ ಡಿಪೋ ಇಟ್ಕೊಂಡು ಅದೇ ಇಟ್ಕೊಂಡು ಈ ಮುಂಬರ್ತಕ್ಕಂಥ ದಿನಗಳಲ್ಲಿ ನಮ್ಮ ಬಸವನ ಜಿಲ್ಲಾ ಒಂದು ಕೇಂದ್ರ ಆಗ್ಬೇಕಂತ ಎಲ್ಲರೂ ಆಸೆ ಇದೆ. ಅದನ್ನು ಕನ್ಸಿಟ್ಕೊಡಿ. ನಾನು ಎಲ್ಲರಿಗೂ ಹೇಳಕ್ಕೊಡ್ತೀನಿ. ಮೊದಲನೇದಾಗಿ ನಮ್ಮಲ್ಲಿ ಇಂದು ಈ ಪೂರ್ವಭಾವಿಗೆ ಒಂದು 2 ವರ್ಷಗಳಿಗೆ ನಾನು ಬಂದ ಪ್ರಸ್ತಾವನೆ ಅಧ್ಯಕ್ಷರಿದ್ದರು. ನಮ್ಮಲ್ಲಿ ಅಧ್ಯಕ್ಷರೇ ನೀಲಕಂಠ ಸಾಹೇಬರ ಅಧ್ಯಕ್ಷತೆಯಲ್ಲಿ ಜಿಲ್ಲಾ ಘೋಷಣೆ ಸಲುವಾಗಿ ಎಲ್ಲ ಪ್ರಕ್ರಿಯೆಯನ್ನು ಕಳಿಸಿದ್ದೀವಿ. ಮುಂಬರ್ತಕ್ಕಂಥ ದಿನಗಳಲ್ಲಿ ನಾವು ಬೀದರ್ ಹೋಗ್ಬೇಕಂದ್ರೆ 100 ಕಿಲೋಮೀಟರ್ 50 ಕಿಲೋಮೀಟರ್ ದೂರದಲ್ಲಿ ಅದಕ್ಕೆ ಇಲ್ಲೇ ಒಂದು ಜಿಲ್ಲಾ ಕೇಂದ್ರವನ್ನ ಆಗ್ಬೇಕಂತ ಎಲ್ಲರೂ ಕಾಣಿಸಿದೆ. ಅದಕ್ಕಾಗಿ ನೀವು ನಿಮ್ಮ ಒಂದು ಸಮಯದ ಅವಧಿ ಮತ್ತು ಅಧಿಕಾರ ಅವಧಿಯಲ್ಲಿ ಒಂದು ಒಳ್ಳೆ ಕೆಲಸಗಳು ಮಾಡಿದಾಗ ಒಂದು ತಾಲೂಕು ಕಚೇರಿ ಆಗಲಿ ನಿಮ್ಮ ಒಂದು ಕಾರ್ಯವೈಖರಿಯಲ್ಲಿ ಬದಲಾವಣೆ ಮಾಡಿ ನನ್ನ ಹೆಸರನ್ನು ಗಳಿಸಿದ ನಾವು ಹೆಗ್ಗಳಿಕೆ ನಿಮ್ಮದಾಗಲಿ. ನಮ್ಮ ಕಲ್ಯಾಣ ಕಾಣಿಕೆಯಲ್ಲಿ ಏನ್ ಮಾಡಿದೀವಿ ಅನ್ನೋದನ್ನ ಎಲ್ಲರೂ ಒಂದು ಚಿರಪಿಸಿದಾಗ ಎಲ್ಲಿ ಕಾಣಿದ್ರು ಬರ್ಬೇಕು ಸರ್, ಬಹಳ ಒಳ್ಳೆ ಕೆಲಸಗಳು ಮಾಡಿದಾಗ ನಮ್ಮ ಹೆಸರು ಇಲ್ಲಂತ ಒಂದು ಆಸೆ ಇದೆ ಅಷ್ಟೇ. ಮತ್ತೆ ನಿಮ್ಮ ಅದ್ರ ಬಗ್ಗೆ ಗಮನ ಹರಿಸ್ರಿ. ಸರ್ ನಮಸ್ಕಾರ ಸರ್, ನನ್ನ ಹೆಸರು ನಿಂಗಯ್ಯ ಹಿರೇಮಠ ಅಂತ ಹೇಳಿ. ನಾನು ಇಲ್ಲಿ ಬಸವ ಕಲ್ಯಾಣ ಆಹಾರ ಸೇರಿಸ್ತಿದ್ದಾರೆ. ಈಗ ಪ್ರಮೋಷನ್ ಮೇಲೆ 1 ವರ್ಷ ಆಯ್ತು ಸರ್. ನಾನು ಪ್ರಮೋಷನ್ ಆಗಿ 139 ದಿನ. ಒಟ್ಟು ಕುಟುಂಬ ಸದಸ್ಯ ಎಷ್ಟು, ನಿಮ್ಮ ಪೀಡಿತರು ನೀವು ರೇಷನ್ ಕಾರ್ಡ್ ಎಷ್ಟು ಜನರಿಗೆ ಕೊಟ್ಟಿದ್ದೀರಿ ಅದು ಸಂಖ್ಯೆ ಬೇಕು ನನಗೆ. ಮುಂದಿನ ಮೀಟಿಂಗ್ ಇಲ್ಲ ಕೇಳಿ ಇದೆ ಕೇಳಿ. ನಾವು ಈಗಾಗಲೇ 5 kg ಹಣ ಬರ್ತಾ ಇದೆ ಇಲ್ಲ ನಿಮ್ಗೆಲ್ಲ ಕಾರ್ಡ್ದಾರಿಗೆಲ್ಲ ಬರ್ತಾ ಇದೆನಾ? ಬರ್ತಾ ಇದೆ. ಎಷ್ಟು ಜನರಿಗೆ ಬರ್ತಾ ಇಲ್ಲ ನಂದು ಒಂದು ಅಂಕಿಅಂಶ ಹೇಳು. ಬಸವ ಕಲ್ಯಾಣದಾಗ ಒಟ್ಟು ಕುಟುಂಬ ಸದಸ್ಯರ ಸಂಖ್ಯೆ ಎಷ್ಟು? ಒಟ್ಟು ಕುಟುಂಬ ಎಷ್ಟು ಕುಟುಂಬ ಅದಾವ? 350. ಇದು ಟೋಟಲ್ ಹೇಳಪ್ಪ. ಇದು 66,000 ನೀನು ಯಾವುದು ರೇಷನ್ ಕಾರ್ಡ್ ಕೊಟ್ಟಿದ್ದ ಸದಸ್ಯರು ಹೇಳ್ತಾ ಇದೆ. 66,000 ಕುಟುಂಬಗಳು ಅದಾವ. 72,000 ಅದಾವ್ರಿ. ನಂಬರ್ ಆಫ್ ಫ್ಯಾಮಿಲೀಸ್ ಬೇರೆ, ನಂಬರ್ ಆಫ್ ಫ್ಯಾಮಿಲೀಸ್ ರೇಷನ್ ಕಾರ್ಡ್ ಕೊಟ್ಟಿದ್ದು ಬೇರೆ. ಎಲ್ಲ ಫ್ಯಾಮಿಲಿ ಕಾರ್ಡ್ ಇರೋಲ್ಲ, ಹೌದಿಲ್ಲ? ನಾನೇನು ಕೇಳ್ತಾ ಇದ್ದೀನಿ, ನಿಮ್ಮ ತಾಲೂಕಿನಲ್ಲಿ ಒಟ್ಟು ಕುಟುಂಬ ಸದಸ್ಯರು ಎಷ್ಟು? ಒಟ್ಟು ಕುಟುಂಬ ಕುಟುಂಬ ಗೊತ್ತಿರ್ಬೇಕು, ನೀವು ಮಾಹಿತಿ ಇರಬೇಕು. ಎಷ್ಟು ರಾಶಿ
ಸರ್ಕಾರ ಇದೆ ಅಂತ ಗೊತ್ತಾಗ್ತದೆ, ಎಷ್ಟು ಜನ ಇಲ್ಲ ಅಂತ ಗೊತ್ತಾಗ್ತದೆ, ಕುಟುಂಬ ಬರಲ್ಲ ಅಪ್ಲಿಕೇಶನ್ ಹಾಕಿಲ್ಲ ನ್ಯಾಯಬೆಲೆ ಎಷ್ಟು ಸರ್ 139 139 ಇವರು ಇದರಲ್ಲಿ ಇಂಡಿಪೆಂಡೆಂಟ್ ಜನ ಇದ್ದಾರೆ, ಅಟ್ಯಾಚ್ ಎಷ್ಟು ಜೊತೆ ಮಾಡಿದೆ ಸರ್ ಅಟ್ಯಾಚ್ 34 ಅಟ್ಯಾಚ್